ನಮಸ್ತೆ. ಎಸ್, ನೀವು ಎಲ್ಲಿಂದ ಬಂದಿರೋದು? ಮಂಡ್ಯದಿಂದ. ರೈಟ್. ಇಲ್ಲಿ ಬರೋಕ್ಕೆ ಮುಂಚೆ ನಿಮಗೆ ಯಾವ ಥರ ಸಮಸ್ಯೆ ಇತ್ತು? L4 L5 ಬಲ್ಜಾಗಿತ್ತು. ಬಗ್ಗಕ್ಕಾಗ್ತಿರ್ಲಿಲ್ಲ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಹೆವಿ ಪೇನ್ ಬರೋದು. ಓಕೆ, ಈಗ ಈ ಡಿಸ್ಕ್ ಬಲ್ಜ್ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದೇ ಕಾಲು ಜೋವು ಬರ್ತಿತ್ತು ಸರ್. ಅಂದರೆ ಬೆನ್ನು ಹಿಂದಡೆ ಬ್ಯಾಕ್ ನೋವು ಬರ್ತಿತ್ತು, ಕಾಲು ಜೋವು ಬರ್ತಿತ್ತು. ಅವಾಗ MRI ಸ್ಕ್ಯಾನ್ ಮಾಡಿಸಿದ್ವಿ, ಅವಾಗ ಗೊತ್ತಾಯ್ತು. ಈಗ ಯಾವಾಗ ನಿಮಗೆ ಎಷ್ಟು ಸಮಯ ಹಿಂದೆ? ಹಾಲೇ ಒಂದು 8 ತಿಂಗಳು 1 ವರ್ಷ ಆಯಿತು. MRI ಮಾಡಿಸಿ? MRI ಮಾಡಿಸಿ 6 ತಿಂಗಳಾಯಿತು. ಅದಕ್ಕೆ ನನ್ನ ಮುಂಚೆ ಪೇನ್ ಬಂದಿದ್ದು MRI ಮಾಡಿಸಿದ್ರೆ ಅವಾಗಲೇ ಪೇನ್ ಬಂದಿದ್ದು. ಓಕೆ, ಸೊ ಈ ಥರ ಮಾಡಿಸಿದಾಗ ಗೊತ್ತಾಯಿತು. ಹೌದು ಸರ್. ಓಕೆ, ಇಲ್ಲಿ ಬಂದ ಮೇಲೆ ನಿಮಗೆ ಟ್ರೀಟ್ಮೆಂಟ್ ಮುಗಿದ ಮೇಲೆ ಇವಾಗ ನಿಮಗೆ ಹೆಂಗೆ ಅನಿಸುತ್ತೆ? ಈಗ ಕುತ್ಕೊಳ್ಳೋದಾಗಿರ್ಬೋದು, ನಡೆಯೋದಾಗಿರ್ಬೋದು? ಇವಾಗ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ. ಇದೆ ಬೆನ್ನು ಇತ್ತು, ಒಂದು ಸ್ವಲ್ಪ ಫುಲ್ಲು ಕ್ಲಿಯರ್ ಆಗಿದೆ. ನಿಮಗೆ ಫುಲ್ ಕ್ಲಿಯರ್ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅಂದರೆ ಬೆನ್ನು ಮುಂಚೆ ಇತ್ತಲ್ಲ ಬೆನ್ನೋವು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಏನು ಕಾಣಿಸ್ತಾ ಇಲ್ಲ. ಅಂದರೆ ಯಾವ ಸಂದರ್ಭದಲ್ಲಿ? ಅಂದರೆ ಎದ್ದಾಗ ಕೂತ್ಕೊಂಡಾಗ ಆ ಸಂದರ್ಭದಲ್ಲಿ ಹೆವಿ ಪೇನ್ ಬರ್ತಿತ್ತು. ಆಮೇಲೆ ಕೂತ್ಕೊಂಡಾಗ ನಿಂತ್ಕೊಂಡಾಗ ಹೆವಿ ಪೇನ್ ಬರ್ತಿತ್ತು. ನಿಂತ್ಕೊಂಡಾಗ ಅಂದರೆ ಎಷ್ಟು ನಿಂತ್ಕೊಂಡ್ರೆ ಅಂದರೆ ಒಂದು 10 ನಿಮಿಷದ ಮೇಲೆ ನಿಂತ್ಕೊಂಡ್ರೆ ಜಾಸ್ತಿ ಓಡಾಡಿದಾಗ ಆ ಥರ ಹೆವಿ ಪೇನ್ ಬರ್ತಿತ್ತು. ಇವಾಗ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ. ಓಕೆ, ಸೊ ಈಗ ನಿಂತ್ಕೊಳ್ಳೋದಂದ್ರೆ ಎಷ್ಟು ನಿಂತ್ಕೊಂತೀರಾ? ನಡೆಯಬೇಕಂದ್ರೆ ಎಷ್ಟು ನಡೀತೀರಾ? ನಡೆದ್ರೆ ಒಂದು ಅರ್ಧ ಗಂಟೆ ನಡಿಬೋದಿತ್ತು ಅಷ್ಟೇ. ಅದು ಜಾಸ್ತಿ ನಡೆಯೋಕೆ ಹೋಗಿದ್ರೆ ಹೆವಿ ಪೇನ್ ಬರ್ತಿತ್ತು. ಕೂತ್ಕೊಂಡ್ರೆ ಒಂದು 10 ನಿಮಿಷ ಕೂತ್ಕೋಬೋದಿತ್ತು ಅಷ್ಟೇ. ಅದನ್ನು ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಹೆವಿ ನೋವು ಬರ್ತಿತ್ತು. ಇವಾಗ ಒಂದು ಸ್ವಲ್ಪ ರಿಲೀಫ್ ಆಗಿತ್ತು. ಓಕೆ, ಸ್ವಲ್ಪ ರಿಲೀಫ್ ಅನ್ನೋಕ್ಕಿಂತ ಈಗ ಕುತ್ಕೊಳ್ಳೋದು ಎದ್ದೇಳೋದು ಎಲ್ಲ ಕ್ಲಿಯರ್ ಆಗಿದೆ, ಆರಾಮಾಗಿದೆ. ಈಗ ನಿಮಗೆ ನಮ್ಮ ಟ್ರೀಟ್ಮೆಂಟ್ ಹೆಂಗೆ ಅನ್ಸುತ್ತೆ? ನೀವು ಅಷ್ಟು ದೂರದಿಂದ ಬಂದಿದ್ದೀರಿ, ಹೆಂಗೆ ಅನಿಸ್ತು ನಿಮಗೆ? ಪರವಾಗಿಲ್ಲ ಅನ್ಸುತ್ತೆ ಸರ್. ಈಗ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಈಗ ನಿಮಗೆ ಇಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದೆ ಸರ್, ಅದರಿಂದ ನೋಡ್ಕೊಂಡು ಬಂದೆ. ಮೈಸೂರಲ್ಲೆಲ್ಲ ತೋರಿಸಿದೆ, ಅಲ್ಲಿ ಏನೂ ಆಗಲಿಲ್ಲ. ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಇಲ್ಲಿ ಬಂದಿದೆ ಸರ್. ಓಕೆ, ಇಲ್ಲಿ ಬಂದಮೇಲೆ ನಮ್ಮ ಟ್ರೀಟ್ಮೆಂಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತಾ? ಹ್ಞೂ ಸರ್. ಟ್ರೀಟ್ಮೆಂಟ್ ರಿಸಲ್ಟ್ ನಿಮಗೆ? ಹ್ಞೂ ಸರ್. ಯಾರಾದರೂ ಅಲ್ಲಿಂದ ನೋಡ್ತಾ ಇರೋರಿಗೆ ಹ್ಞೂ ಸರ್. ಅಂತಾರೆ ಪ್ರಾಬ್ಲಮ್ ಇರೋರು ಬಂದು ಚಿಕಿತ್ಸೆ ತಗೋಬೋದು ಅಂತ ಹೇಳ್ಬೋದು ಸರ್. ಕಾನ್ಫಿಡೆನ್ಸ್ ಬಂದಿದೆ. ಹೌದು ಸರ್. ರೈಟ್, ವೆರಿ ಗುಡ್. ಓಕೆ.